ಜಗನ್ಮಾತಾ. ಓಂ ಘಂ ಗಣಪತೆ ನಮಃ. ಸರ್ವವಿಘ್ನಗಳ ವಿನಾಶಕಾಯ ನಮೋ ನಮಃ. ಮುಕ್ತಾಂಬಿಕೆ ವರಪುತ್ರಾಯ ವಿದ್ಮಹೆ ಮುಕ್ತಿಮಠಾಧೀಶಾಯ ಧೀಮಹಿ ತನ್ನೋ ಸಿದ್ಧಸ್ವಾಮೀಶ್ವರ ಸದ್ಗುರು ಪ್ರಚೋದಯ. ಶಿವಹಂಸಜಾಯ ವಿದ್ಮಹೆ ಸಂಕಲ್ಪ ಮಂಟಪರಚಿತಾಯ ಧೀಮಹಿ ತನ್ನೋ ಶಂಕರಾಚಾರ್ಯ ಪ್ರಚೋದಯ. ಪಂಚಾಚಾರ್ಯಾಯ ವಿದ್ಮಹೆ ಲಿಂಗೋದ್ಭವಾಯ ಧೀಮಹಿ ತನ್ನೋ ರೇಣುಕಾಚಾರ್ಯ ಪ್ರಚೋದಯ. ಓಂ ಕೊಲ್ಲೂರವಾಸಿನಿ ವಿದ್ಮಹೆ ಮೂಕಾಸುರಮರ್ದಿನಿ ಧೀಮಹಿ ತನ್ನೋ ಮೂಕಾಂಬಿಕಾ ಪ್ರಚೋದಯಾತ್. ಓಂ. ನಮ್ಮ ಕಾರ್ಯಕ್ರಮದ ಮೊದಲಿಗೆ ಭಾರತದ ಬೆನ್ನೆಲುಬಾದ ರೈತ ಬಾಂಧವರಿಗೂ ಹಾಗೂ ಹಗಲಿರುಳೆನ್ನದೆ ಬಂಧು ಬಾಂಧವರನ್ನು ಮಡದಿ ಮಕ್ಕಳನ್ನು ಬಿಟ್ಟು ನಮಗಾಗಿ ದೇಶವನ್ನು ಕಾಯುತ್ತಿರುವ ಸೈನಿಕರಿಗೂ ಆ ಜಗನ್ಮಾತೆಯ ಕೃಪಾ ಕಟಾಕ್ಷದಿಂದ ಸದಾ ಸನ್ಮಂಗಳವನ್ನುಂಟು ಮಾಡಲಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇನ್ನು ಈ ದಿನ ಕ್ರೋಧೀನಾಮ ಸಂವತ್ಸರೆ ಅಶ್ವಜ ಮಾಸೆ ಶರದೃತಿ ದಕ್ಷಿಣಾಯಣ ಶುಕ್ಲಪಕ್ಷ ಬಿದಿಗೆ ತಿಥಿ. ಈ ದಿನದ ನಕ್ಷತ್ರ ಚಿತ್ತ ಮತ್ತು ಸ್ವಾತಿ. ಈ ದಿನದ ಯೋಗ ಇಂದ್ರ ವೈದ್ಯುತಿ ಕರ್ಣ ಭವ ಭಾಲವ ಕೌಲವ. ಕ್ಯಾಲೆಂಡರಿನ ಪ್ರಕಾರ 4/10/2024 ಶುಕ್ರವಾರ ಶರನ್ನವರಾತ್ರಿಯ 2ನೇ ದಿನ, ಬ್ರಹ್ಮಚಾರಿಣಿ ದೇವಿ ಅವತಾರದ ಆರಾಧನೆ ದಿನ. ಶರನ್ನವರಾತ್ರಿಯಲ್ಲಿ 2ನೇ ದಿನ ಬ್ರಹ್ಮಚಾರಿಣಿಯ ಆರಾಧನೆ ಅಂತ ಹೇಳ್ತಾರೆ. ಬ್ರಹ್ಮಚಾರಿಣಿಯ ಅವತಾರದಲ್ಲಿ ರಾಕ್ಷಸ ಸಂಹಾರದ ಜೊತೆ ಶಿವನಿಗಾಗಿಯೇ ಕಠಿಣ ತಪಸ್ಸನ್ನು ಮಾಡಿದವಳು ಅಂತ ಹೇಳ್ತಾರೆ. ಈ ದಿನದ ಆಚರಣೆಯಲ್ಲಿ ಸರ್ವವೂ ಯಶಸ್ಸಾಗುವುದರಲ್ಲಿ ಸಂದೇಹವೇ ಇಲ್ಲ. ಅದಕ್ಕೋಸ್ಕರವಾಗಿ ಬ್ರಹ್ಮಚಾರಿಣಿಯ ಆರಾಧನೆ ಅಂತ ಹೇಳ್ತೇವೆ. ಇದರಲ್ಲಿ ಪ್ರಮುಖವಾದ ಕೆಲವೊಂದು ಶ್ಲೋಕಗಳನ್ನು ಹೇಳ್ತೇನೆ, ಗಮನವಿಟ್ಟು ಕೇಳಿಸಿಕೊಳ್ಳಿ. ಸಾಧ್ಯವಾದರೆ ಒಂದು ಪುಸ್ತಕ ಪೆನ್ನು ತೆಗೆದು ಬರೆದುಕೊಳ್ಳಿ. ಏಕೆಂದರೆ ನಿಮಗೆ ಸಾಧನೆಯತ್ತ ಹೊರಡುವಾಗ ಏನು ಮಾಡಬೇಕು, ಅಥವಾ ನಿಮ್ಮ ಕೆಲಸಗಳು ಯಶಸ್ಸಾಗಬೇಕಾದಾಗ ಏನು ಮಾಡಬೇಕು, ಅಥವಾ ತುಂಬ ಮರುವಾಗುತ್ತಿದೆ ಆಗ ಏನು ಮಾಡಬೇಕು, ಜಗತ್ತಿನಲ್ಲಿ ತುಂಬ ಜೀವನ ಎರಡೂ ಕಷ್ಟಮಯವಾಗಿದೆ, ಏನು ಮಾಡಬೇಕು ಅನ್ನೋದು ತೋಚುವುದಿಲ್ಲ. ಅದಕ್ಕಾಗಿ ಸ್ವಲ್ಪ ಬರೆದಿಟ್ಟುಕೊಂಡಿದ್ದರೆ ಆಗ ನಮ್ಮ ತಪಸ್ವಿಗಳು ಮಹರ್ಷಿಗಳು ಬರೆದ ಈ ಶ್ಲೋಕಗಳು ಕೆಲಸಕ್ಕೆ ಬರ್ತವೆ. ಅದಕ್ಕೋಸ್ಕರವಾಗಿ ಬರೆದಿಟ್ಟುಕೊಳ್ಳಿ ಅಂತ ಹೇಳ್ತೇನೆ. ಇನ್ನು ಬ್ರಹ್ಮಚಾರಿಣಿಯ ಮಹಾಶ್ಲೋಕ. ದದಾದನ ಕರಪದ್ಮಾಭ್ಯ ಮಕ್ಷಮಾಲಾಕಮಂಡಲು ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯ ಮತ್ತಮ. ಇನ್ನೊಮ್ಮೆ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ದದಾದನ ಕರಮದ್ಭಾಭ್ಯ ಮಕ್ಷಮಾಲಾಕಮಂಡಲಂ ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ. ಅಂದರೆ ಈ ಶ್ಲೋಕವನ್ನು ನಿಮಗೆ ಹೇಳೋಕ್ಕಾಗಲಿಲ್ಲ, ಉಚ್ಚಾರಣೆ ತಪ್ಪಾಗಬಹುದು. ಅದಕ್ಕೋಸ್ಕರವಾಗಿ ಓಂ ಶ್ರೀ ದೇವಿ ಬ್ರಹ್ಮಚಾರಿಣಿಯೇ ನಮೋ ನಮಃ. ಇನ್ನು ಬೀಜಾಕ್ಷರಗಳ ಸಮೇತ ಹೇಳ್ತೇನೆ ಅಂತಂದರೆ ಓಂ ಶ್ರೀಂ ಹೈಂ ಹ್ರೀಂ ಕ್ಲೀಂ ಕ್ರೀಂ ಸೌಹಂ
ಬ್ರಹ್ಮಚಾರಿಣಿಯೇ ನಮಃ. ಹೀಗೆ ನಾವು ಶರನ್ನವರಾತ್ರಿಗಳನ್ನು ಆಚರಿಸುತ್ತೇವೆ. ಪ್ರತಿಯೊಬ್ಬರಿಗೂ ಎಚ್ಚರಿಕೆ ಇರಲಿ. ಯಾವಾಗೋ ಬೆಳಿಗ್ಗೆ ಎದ್ದು ನಾನು ಪೂಜೆ ಮಾಡಿದ ತಕ್ಷಣ ಒಲಿಯುತ್ತೆ ಅನ್ನೋದು ಕಷ್ಟ. ಯಾಕಂದರೆ ಇದನ್ನು ಶರನ್ನವರಾತ್ರಿ ಅಂತ ಹೇಳ್ತಾ ಇದ್ದೀವಿ. ಮಧ್ಯರಾತ್ರಿ 12 PM ಅಲ್ಲಿ ನಿಮಗೆ ಸಾಧ್ಯವಾದಷ್ಟು ರೀತಿಯಲ್ಲಿ ದೇವಿಯ ಆರಾಧನೆ ಅಥವಾ ಜಪ ತಪ ಧ್ಯಾನಗಳನ್ನು ಮಾಡಿದ್ದಲ್ಲಿ ತುಂಬ ಶ್ರೇಯಸ್ಸನ್ನು ಹೊಂದಬಹುದು. ಯಥಾಶಕ್ತಿ ನಿಮಗೆ ನೈವೇದ್ಯ ಇಟ್ಟು ದೇವಿ ಫೋಟೋ ಇಟ್ಟು ಅಥವಾ ಕಳಶಾರಾಧನೆ ಮಾಡಿ ನವರಾತ್ರಿಗಳ ದುರ್ಗಾ ಪೂಜೆ ಮಾಡಲಿಕ್ಕೆ ಶಕ್ತಿ ಇಲ್ಲ, ಚಿಂತೆ ಇಲ್ಲ. ಆ 12 ಗಂಟೆಗಳ ಕಾಲ ಅಂದರೆ ಮಧ್ಯರಾತ್ರಿಯಲ್ಲಿ ತಾವು ಶುಚಿರ್ಭೂತರಾಗಿ ಅರ್ಧ ಗಂಟೆಯ ಕಾಲ ಬ್ರಹ್ಮಚಾರಿಣಿ ಆರಾಧನೆ ಅಂದರೆ ನವರಾತ್ರಿಯಲ್ಲಿ ನವರಾತ್ರಿಗಳು ಕೂಡ 12 ಗಂಟೆ ರಾತ್ರಿಯಲ್ಲಿ ನೀವು ಆರಾಧನೆ ಮಾಡಿದ್ದೇ ಆದರೆ ಸರ್ವವನ್ನೂ ಯಶಸ್ವಿಯಾಗಿ ಪಡೆಯಬಹುದು. ಜೊತೆಗೆ ನಿಮ್ಮ ಜೀವನದ ಬೆಳಕನ್ನು ಹೊಂದಬಹುದು ಅಂತ ಹೇಳ್ತಾ ಇದ್ದೇನೆ. ಇನ್ನು ಈ ಶರನ್ನವರಾತ್ರಿಯ 2ನೇ ದಿನದಲ್ಲಿ ಬ್ರಹ್ಮಚಾರಿಣಿಯ ಆರಾಧನೆಯನ್ನು ತಿಳಿಸಿದ್ದೇವೆ. ಬ್ರಹ್ಮಚಾರಿಣಿ ಶರನ್ನವರಾತ್ರಿಯ 2ನೇ ದಿನದಂದು ಸಾಧ್ಯವಾದಷ್ಟು ಮನುಷ್ಯನ ಜೀವನದ ಬದಲಾವಣೆಗಾಗಿ ಶಿವನಿಗಾಗಿಯೇ ಕಠಿಣ ತಪಸ್ಸನ್ನು ಆಚರಿಸಿದ ಬ್ರಹ್ಮಚಾರಿಣಿಯ ಆಚರಣೆ ಅಂತ ಹೇಳ್ತೇವೆ. ಅಂದರೆ ಈಕೆಯನ್ನು ಮಹಾದೇವಿ ಬ್ರಹ್ಮಚಾರಿಣಿಯನ್ನು ಮಧ್ಯರಾತ್ರಿ 12 ಗಂಟೆಯಲ್ಲಿ ನೀವು ಯಥಾಶಕ್ತಿ ಆರಾಧನೆ ಆಚರಣೆ ಧ್ಯಾನ ತಪ ಜಪಗಳನ್ನು ಮಾಡುವುದರಿಂದ ಸರ್ವವನ್ನೂ ಯಶಸ್ಸಾಗಿ ಪಡೆಯಬಹುದು. ನಿಮ್ಮ ಸರ್ವ ಕೆಲಸ ಕಾರ್ಯಗಳನ್ನು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಬಹುದು. ಅದರಲ್ಲಿ ಕೊನೆಯಲ್ಲಿ ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಪ್ರತಿಯೊಬ್ಬ ಮನುಷ್ಯನಿಗೂ ಬದಲಾವಣೆ ಬಹಳ ಮುಖ್ಯ. ಅದಕ್ಕಾಗಿ ಹೇ ಶ್ರೀದೇವಿ ಬ್ರಹ್ಮಚಾರಿಣಿ, ಎನ್ನ ದಾರಿದ್ರ್ಯ ದುಃಖವನ್ನು ದಹನ ಮಾಡುತ್ತಾಯೇ ದಹನ ಮಾಡುತ್ತಾಯೇ ದಹನ ಮಾಡುತ್ತಾಯೇ ಎಂದು ಕೇಳುತ್ತಾ ಆ ದಿನದ ಪೂಜೆಯನ್ನು ಮುಗಿಸುವುದರಲ್ಲಿ ನಿಮ್ಮ ಶ್ರೇಷ್ಠತೆ ಹೆಚ್ಚಾಗುತ್ತದೆ.